ಗುಡ್ ಈವ್ನಿಂಗ್ ಎವ್ರಿವನ್. ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಥರನೇ ಸೇಮ್ ಲೈನ್ ಇದೆ. ಒಂದು ಸತಿ ರೀಕ್ಯಾಪ್ ಮಾಡಿಸ್ಬಿಡ್ತೀನಿ. ಇವತ್ತು ಎಕ್ಸ್ಪ್ಲೇನ್ ಮಾಡಿ ಹೇಳೋಂಗಿಲ್ಲ, ಒಂದು ಸತಿ ರೀಕ್ಯಾಪೇ ಮಾಡಿ ತೋರಿಸ್ಬಿಡ್ತೀನಿ ನಾನು ನಿಮ್ಗೆ ನಿನ್ನೆ ಏನು ಹೇಳಿತ್ತು ಎನಲೈಸಿಸ್ ಅಂತ. ಓಕೆನಾ? ಕೇಳಿಬಿಡಿ ಒಂದು ಸತಿ ನೀವು ಸಿಂಪಲ್ಲಾಗಿ. ಓಕೆ, 170 ಹತ್ರ ಒಂದು 2640 ಹತ್ರ ಒಂದು 8050 ಹತ್ರ. ಓಕೆನಾ? ಸೊ ಮಾರ್ಕೆಟ್ ಏನಾದರೂ ಇನ್ ಬಿಟ್ವೀನ್ ಈ ಲೈನ್ ಕಡೆ ಮೇಲ್ಗಡೆ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ. ಈ ಲೈನ್ ಹತ್ರ ಬಂತು, ಬೈ ಮಿಸ್ಟೇಕ್ ಈ ಲೈನ್ ಹತ್ರ ಬಂತು ಅಂದರೆ ಇಲ್ಲೇನು ಮಾಡಿ ಪುಟ್ ತೊಗೊಳಕ್ಕೆ ಟ್ರೈ ಮಾಡಿ. ಓಕೆ, SL ಇಡ್ತೀರಾ, ಈ ಲೈನ್ ಹತ್ರ ಇಡ್ತೀರಾ. ಇದು ಎಷ್ಟಿದೆ, ಏನೋ ಒಂದು 20 ಅಂತ ಬರುತ್ತೆ ಅಂತ ಅಂದ್ಕೊಳ್ಳಿ. ಓಕೆನಾ? 150. ಓಕೆ, ಇಲ್ಲಿ 170 ಹತ್ರ ನೀವೇನು ಮಾಡಿ SL ಇಟ್ಕೊಳ್ಳಿ. ಇಲ್ಲ ಒಂಚೂರು ಇನ್ನೊಂದು ಚೂರು ಮೇಲೆ ಬರೋಕ್ಕೂ ಟ್ರೈ ಮಾಡಿ. ನಿಮ್ಮ ಕೆಪಾಸಿಟಿ ಏನಿದೆ ನೀವು SL ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ. ಓಕೆನಾ? ಇಲ್ಲಿಂದ ಫಾಲ್ ಆಯಿತಾ, ಇಲ್ಲಿಂದ ಬೇಕಾದ್ರೆ ಎಂಟ್ರಿ ತೊಗೊಳ್ಳಿ. ಇಲ್ಲಪ್ಪ ನಾನು ಇನ್ನೂ ಸೇಫ್ ಟ್ರೇಡರ್ ಇದ್ದೀನಿ, ನಾನು ಎಂಟ್ರಿನೇ ಬೇಡ ಅನ್ನೋರಿದ್ದರೆ ನಾನು ಹೇಳ್ತಾ ಇದ್ದೀನಿ 970 ಬಿಲೋನೇ. ಓಕೆ ಫ್ರೆಂಡ್ಸ್, ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂತಂತಂದರೆ ನಿಮಗೊಂದು ಬಿಲೀವ್ ಆಗಬೇಕು ಮಾರ್ಕೆಟು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಇಲ್ಲ ಅಂತ. ನೀವು ಬೇಕಾದ್ರೆ ನೀವು ನೋಡಿ, ಡೈರೆಕ್ಟ್ ನೀವೇ ನೋಡ್ಕೊಂಬಿಡಿ ಒಂದು ಸತಿ ಎಕ್ಸಾಕ್ಟ್ಲಿ ಎಷ್ಟು ರೆಸ್ಪೆಕ್ಟ್ ಕೊಡುತ್ತೆ ಲೆವೆಲ್ಸ್ ಅಂತ. ಹೌದಾ? ಸೊ ಅದಕ್ಕೆ ಯಾವಾಗಲೂ ಹೇಳೋದು, ನೀವು ಒಂದು ಕರೆಕ್ಟಾಗಿ ನೀವು ಟ್ರೇಡ್ ಮಾಡ್ತಾಯಿದ್ರೆ, ಕರೆಕ್ಟಾಗಿ ನೀವು ಫಾರ್ಮುಲಾಸನ್ನು ಅಂದರೆ ಒಂದು ಟ್ರ್ಯಾಕನ್ನು ಹಿಡ್ಕೊಂಡು ಹೋದರೆ ನಿಮಗೆ ಖಂಡಿತ ನಿಮಗೆ ಪ್ರಾಫಿಟ್ ಕೊಡುತ್ತೆ ಮಾರ್ಕೆಟ್. ಸೊ ಎಕ್ಸಾಕ್ಟ್ಲಿ ನೋಡಿ, ನೀವು ಇಲ್ಲಿಂದನೇ ನೋಡಿ ನೀವು. ಓಕೆನಾ? ಇಲ್ಲೆಷ್ಟಿದೆ ಮಾರ್ಕು ನೋಡಿ, ಇಲ್ಲಿ 120 ಅಂತಂದರೆ ಲಾಸ್ಟ್ ಮೇಲ್ಗಡೆ ಹೋಗಿರೋದು 142. ಓಕೆನಾ? ಸೊ ಆ ರೀತಿ ರೆಸ್ಪೆಕ್ಟ್ ಕರೆಕ್ಟಾಗಿ ಕೊಡುತ್ತೆ ಮಾರ್ಕೆಟ್. ನಮ್ಮ ಥರ ಅಲ್ಲ, ನಾವು ಯಾವಾಗ ಬೇಕಾದಾಗ ನಾವು ಕಾಲ್ ತೊಗೊಳೋದು, ಪುಟ್ ತೊಗೊಳೋದು ಆ ರೀತಿ ಅಲ್ಲ. ಓಕೆನಾ? ಸೊ ನಮ್ಮ ಥರ ಅಲ್ಲ ಅದು. ಯಾವಾಗ ಬೇಕಾದಾಗ ಕಾಲ್ ತೊಗೋತೀನಿ, ಯಾವಾಗ ಬೇಕಾದಾಗ ಪುಟ್ ತೊಗೋತೀನಿ. ನಮ್ಮ ಥರ ಏನು ಚೇಂಜಸ್ ಆಗೋಂಗಿಲ್ಲ ಅದ್ರದ್ದು. ಓಕೆನಾ? ನಾನು ಹೇಳ್ತಿದ್ದೀನಲ್ಲ, ರೆಸ್ಪೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿತ್ತು ಅಂದರೆ ರೆಸ್ಪೆಕ್ಟ್ ಕೊಡ್ತಾನೇ ಇರುತ್ತೆ. ಸೊ ಪ್ರತಿ ಸತಿ ಅದನ್ನೇ ಆಗುತ್ತೆ ಅಂತಲ್ಲ, ನಮ್ಮದು ಎನಲೈಸಿಸ್ ಏನಿದೆ ಅದು ವರ್ಕ್ ಆಯಿತಾ ತೊಗೋಬೇಕು. ನಾನು ಅದೇ ಹೇಳಿದೆ, ಎಕ್ಸಾಕ್ಟ್ಲಿ ಇಲ್ಲಿ ಎಲ್ಲಾದರೂ ಓಪನ್ ಆಗಲಿ. ಹೌದಾ? ನಾನು ಹೇಳಿದ್ದೆ, ನಾನು ಇಲ್ಲಿ ಈ ಕೆಳಗಡೆ ಕರೆಕ್ಟಾಗಿ ಹೇಳಿದ್ದೆ ನಾನು. ಹೌದಾ? ಸೊ ನಾನು ಕರೆಕ್ಟಾಗಿ ಹೇಳಿದ್ದೀನಿ ಅಂತ ನನ್ನ ಪಡಿಗೆ ನಾನೇ ಪ್ರೂವ್ ಮಾಡ್ಕೋತಾ ಇಲ್ಲ. ಬೇಕಾದರೆ ರೀಕ್ಯಾಪು ಮಾಡಿದ್ದೀನಿ, ಬೇಕಂತಲೇ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ಅದನ್ನು ನೋಡ್ಕೊಳ್ಳಿ, ಎನಲೈಸಿಸ್ ಮಾಡ್ಕೊಳ್ಳಿ. ಸೇಫ್ ಟ್ರೇಡಿಂಗ್ ಸಹಿತ ನಾನು ಹೇಳಿದ್ದೆ, 970 ಕೆಳಗೆ ಬೇಕಾದರೆ ಹೇಳಿದ್ದೆ. ಹೌದಾ? ಸೊ ಮೇಲಿಂದ ಬರ್ತಾಯಿದ್ದೆ ನಾನು. ಯಾಕೊಂದು ಚೂರು ಇಲ್ಲಿ ನೋಡಿ, ಇಲ್ಲಿ ಇದು ಆಫ್ಟರ್ 3 ಇದೆ ಬಿಡಿ. ಓಕೆನಾ? ಸ್ವಲ್ಪ ಚೂರು 2 ಗಂಟೆಗೆ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೆ. ಸೊ ಬರಲಿಲ್ಲ. ಓಕೆನಾ? ಬಿಟ್ಬಿಡಿ. ಇಲ್ಲಂತೂ ಡಿ ಕೆ ಆಯಿತು, ತುಂಬ ಪ್ರೈಸ್ ಆ್ಯಕ್ಷನ್ನೇ ಇರ್ತಾ ಇರಲಿಲ್ಲ. ಸೊ ನೋಡಿ, 970 ಬಂದರೂ ನಾನು ನಿಮ್ಗೆ ಹೇಳಿದ್ದೆ, ನಾನು ನಿಮಗೆ 890 ಹತ್ರ ಬುಕ್ ಮಾಡ್ಕೊಳ್ಳಿ. ಸೇಫ್ ಟ್ರೇಡರ್ಸು, ರಿಸ್ಕಿ ಟ್ರೇಡರ್ಸ್ ತೊಗೊಂಡೋದ್ರೆ 850ವರೆಗೂ ತೊಗೊಂಡೋಗಿ ಅಂತ. ನೋಡಿ, ಎಕ್ಸಾಕ್ಟ್ಲಿ 910 ಹತ್ರ ಬಂದು ನಿಂತ್ಕೊಂಡಿದೆ. ಹೌದಾ? 10-20 ಪಾಯಿಂಟ್ ಅಂತ ಅದು ಕಾಮನ್, ಯಾರು ಎಕ್ಸಾಕ್ಟ್ ಹೇಳೋಕ್ಕಾಗಂಗಿಲ್ಲ. ಸೊ ಏನೋ ಒಂದು ಅಂದಾಜು ಹೇಳಿರ್ತೀವಿ, ಅದ್ರ ಮೇಲೆ ನೀವು ಟಾರ್ಗೆಟ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಸೊ ಬ್ಯೂಟಿಫುಲ್. ಇರಲಿ ಬಿಡಿ, ಪರವಾಗಿಲ್ಲ, ಮರ್ತು ಬಿಡೋಣ ಅದೇನಾಗಿದೆ. ನಾಳೆ ಏನು ಎಕ್ಸ್ಪೈರಿ ಇದೆ, ಸ್ವಲ್ಪ ಎಕ್ಸ್ಪೈರಿ ದಿನ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಸ್ವಲ್ಪ ತುಂಬ ಹುಷಾರಾಗಿರಿ ಅಂತ. ಸೊ ಈ ಸತಿನೂ ಅದನ್ನೇ ಹೇಳ್ತಾ ಇರ್ತೀನಿ, ಸ್ವಲ್ಪ ಹುಷಾರಾಗಿರಿ. ಓಕೆನಾ? ಸೊ ಕೆಳಗಡೆ ಬಾಟಮ್ ಆಲ್ಮೋಸ್ಟ್ ಬರ್ತಾ ಇದೆ. ಸೊ ಸಪೋರ್ಟ್ ಇದೆ 850. ಹೌದಾ? ಸೊ ವೆಡ್ನೆಸ್ಡೇ ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದ. ಹೌದಾ? ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿ ತೊಗೊಂಡೋಗಿದ್ದಾರೆ ಅಲ್ಲಿ. ಸೊ ಅದನ್ನೇನೋ ಇಲ್ಲಿ ರೀಟೆಸ್ಟ್ ಮಾಡೋಕ್ಕೆ ಬಂದಿದೆ ಅನ್ಕೋತೀನಿ. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ಕ್ಲೋಸ್ ಕೊಡುತ್ತೋ 26040 ಹತ್ರನ, ಅಥವಾ 2650ಇಂದ ಸೊ ಅಬವ್ ಹೋಗುತ್ತೋ ಕಾಲ್, ಒಂದು ಸತಿ ಎನಲೈಸಿಸ್ ಮಾಡಿ ನೋಡ್ಕೊಂಬಿಡೋಣ ಏನು ಹೇಳ್ಬೋದು ಅಂತ. ಓಕೆನಾ? ಸೊ ನೋಡಿ, ಇಲ್ಲಂತೂ ಮೇಲ್ಗಡೆ ಅಂತೂ ಚಾಟ್ ಬೇಡ, ಇಲ್ಲೊಂದು ಹಾಕ್ಕೊಂಬಿಡಿ ಲೈನ್. ಓಕೆ, ಎಕ್ಸಾಕ್ಟ್ಲಿ 2660 ಅಂದ್ಕೊಳ್ಳಿ, ಇಲ್ಲ 50 ಆದರೂ ಅಂದ್ಕೊಳ್ಳಿ. ಇದ್ರ ಮೇಲ್ಗಡೆ ಹೋದರೆ ಸಿ. ಓಕೆ, ಸೊ ಇಲ್ಲೇನಾದರೂ ಮತ್ತೆ ಇಲ್ಲೇನಾದರೂ ಓಪನ್ ಆಯಿತು ಅಂತಂತಂದರೆ ಒಂಚೂರು ಇಲ್ಲೊಂದು 30 ಪಾಯಿಂಟ್ SL ಇಟ್ಕೊಳ್ಳಿ. ಇಮಿಡಿಯೇಟ್ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಒಂದು ಆಫ್ಟರ್ 11:30 ಮೇಲೆ. ಓಕೆ, 11:30 AM ಮೇಲೆ ಬೇಕಾದ್ರೆ ನೋಡ್ಕೊಳ್ಳಿ, ಇಲ್ಲ ಆಫ್ಟರ್ 12 ಆದರೂ ನೋಡ್ಕೊಳ್ಳಿ. ಓಕೆ, ಸೊ ಎಕ್ಸ್ಪೈರಿ ಇದೆ, ಅದಕ್ಕೆ ನಾನು ಹೇಳ್ತಾ ಇರೋದು. ಆಲ್ಮೋಸ್ಟ್ ಒಂದು 50 ರೂಪೀಸ್ದು ಅಥವಾ 25 ರೂಪೀಸ್ದು ಟ್ರೇಡ್ ಮಾಡಿ. ಪ್ರತಿ ಸಲ ಅದನ್ನೇ ಹೇಳ್ತಾ ಇರ್ತೀನಿ. ಸೊ ಈ ರೀತಿ ಫಾಲ್ ಆದರೂ ಆಗುತ್ತೆ, ಇಲ್ಲ ಅಂತಂದರೆ ಈ ರೀತಿ ರೀಟೆಸ್ಟ್ ಕೊಟ್ಟು ಇಲ್ಲಿ ಮೇಲ್ಗಡೆ ಟಾರ್ಗೆಟ್ ಕೊಡುತ್ತೆ. ಸೊ ಮೇಲ್ಗಡೆ ಟಾರ್ಗೆಟ್ ಇಲ್ಲಿಂದ ಸ್ಟಾರ್ಟ್ ಆದರೆ 2660ಇಂದ ಸ್ಟಾರ್ಟ್ ಆದರೆ
26 130 ಇಟ್ಕೊಳ್ಳಿ. ಜಾಸ್ತಿ ಏನು ಟಾರ್ಗೆಟ್ ನಾನು ನೋಡ್ತಾ ಇಲ್ಲ. 160 ಇಟ್ಕೊಳ್ಳಿ. ಇಲ್ಲ ಅಂತಂತಂದರೆ 100 ಏನು ಬೇಡ, ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಕಾಣಿಸ್ತಾ ಇಲ್ಲ. ಬಟ್ ಎಕ್ಸ್ಪೈರಿ ಇದೆ, ಹೇಳಿಕ್ಕಾಗಲ್ಲ, ಹೊತ್ಕೊಂಡು ಬರ್ತಿರುತ್ತೆ ಮಾರ್ಕೆಟು. ಸೊ ಆದರೂ ಟ್ರೈ ಮಾಡಿ. 26,000 ಮೇಲ್ಗಡೆ ಏನಾದರೂ ಸಸ್ಟೈನ್ ಮಾಡಿತು, ಒಂದು 26,030 ಬಂತು ಅಂತಂತಂದರೆ ಇಲ್ಲಿಂದ ಬೇಕಾದರೆ ಮೇಲೆ ತೊಗೊಂಡು 130ವರೆಗೂ ಟಾರ್ಗೆಟ್ ಮಾಡಿ. ಓಕೆನಾ? ಮೇಲ್ಗಡೆ ಹೋದರೆ ಅದು ಮುಂದೆ ನೋಡೋಣ. ಬಟ್ ಇಲ್ಲಿಗೆ ನೀವು ಬುಕ್ ಮಾಡ್ಕೊಂಬಿಡಿ, ಕ್ಲೋಸ್ ಮಾಡಿಬಿಡಿ ಟ್ರೇಡ್ನ. ಬಟ್ ಅದನ್ನು ಹೇಳ್ತಾ ಇದ್ದೀನಿ, ಆಫ್ಟರ್ 11 ಓಕೆ. ಏನು ಟ್ರೇಡ್ ಮಾಡೋದಿದ್ರು ನಾಳೆ ಆಫ್ಟರ್ 11 ಮಾಡಿ, ಆಫ್ಟರ್ 12 ಆದರೂ ಮಾಡ್ಕೊಳ್ಳಿ. ಓಕೆ. ಸೊ ಕೆಳಗಡೆ ಅಂತೂ ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ 26,000ಇಂದ. ಓಕೆ, 26,000ಇಂದ ಏನಾದರೂ ರಿಜೆಕ್ಷನ್ ತೊಗೋತು, ಇಲ್ಲಿಂದ ಫಾಲೋ ಆಗತ್ತು ಅಂದರೆ ಇಲ್ಲಿಗೆ 850 ಟಾರ್ಗೆಟ್ ಮಾಡಿ. ಯಾಕಂದರೆ 850 ಟಾರ್ಗೆಟ್ ಇವತ್ತು ಕೊಡಲಿಲ್ಲ, ನಾಳೆ 850 ಟಾರ್ಗೆಟ್ ಬಂದರೆ ಬರುತ್ತೆ. ಓಕೆನಾ? ಸೊ ಇಷ್ಟೇ ಹೇಳಿ ಅನಾಲಿಸಿಸ್ ಕ್ಲೋಸ್ ಮಾಡ್ತೀನಿ. ನಾಳೆ ಮತ್ತೊಂದು ಸಲ ನೆನ್ಪು ಮಾಡ್ತಾಯಿದ್ದೀನಿ, ಎಕ್ಸ್ಪೈರಿ ಇದೆ. ಸೊ ಬಿ ಕೇರ್ಫುಲ್. 1 ಲಾಟಲ್ಲಿ ಮಾಡಿ, 2 ಲಾಟಲ್ಲಿ ಮಾಡಿ, ಸ್ವಲ್ಪ ಕೈಯಲ್ಲಿ ಇಡ್ತಾ ಇರಲಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಓಕೆ, ಟೇಕ್ ಕೇರ್, ಗುಡ್ ನೈಟ್.